ಇನ್ನು ಕಾಫಿನಾಡು ಚಿಕ್ಕಮಗಳೂರು ಭಾಗದಲ್ಲೂ ಕೂಡ ಮಳೆಯ ಅಬ್ಬರ ಮುಂದುವರೆದಿದೆ. ಚಿಕ್ಕಮಗಳೂರಿನಲ್ಲಿ ಭಾರೀ ಮಳೆಯಿಂದ ಸಾಲು ಸಾಲು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಮದಗದ ಕೆರೆಯ ಬಳಿಕ ಈಗ ಕೋಡಿ ಬಿದ್ದಿದೆ ಅಯ್ಯನ ಕೆರೆ. ಜಲಪಾತದಂತೆ ಧುಮ್ಮಿಕ್ಕಿ ಹರಿತಾ ಇದೆ ಅಯ್ಯನ ಕೆರೆ. ಕಡೂರು ತಾಲೂಕಿನ ಸಕರಾಯ ಪಟ್ಟಣದ ಕೆರೆ ಇದು. ಬಯಲು ಸೀಮೆಯ ಕಡೂರು ತಾಲೂಕಿನ ಜನರಲ್ಲಿ ಈಗ ಸಂತಸ ಮನೆ ಮಾಡಿರುವಂಥದ್ದು. ಕಳೆದ ಬಾರಿ ಬರದಿಂದ ಸಂಪೂರ್ಣವಾಗಿ ಖಾಲಿಯಾಗಿತ್ತು ಕೆರೆಯ ಒಡಲು ಕೂಡ ಕಾಣಿಸ್ತಾ ಇತ್ತು. ಬಟ್ ಈ ಬಾರಿ ಕೆರೆ ಸಂಪೂರ್ಣವಾಗಿ ಭರ್ತಿಯಾಗಿದೆ, ತುಂಬಿ ತುಳುಕ್ತಾ ಇದೆ. ಇದು ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಸಂತಸಕ್ಕೆ ಕಾರಣವಾಗಿರುವಂಥದ್ದು. ಈ ಕಡೂರು ತಾಲೂಕಿನ ಸಕರಾಯ ಪಟ್ಟಣದಲ್ಲಿರುವಂತಹ ಅಯ್ಯನ ಕೆರೆ ಕೋಡಿ ಬಿದ್ದಿರೋದ್ರಿಂದ ಕೃಷಿಕರಲ್ಲಿ ಸಹಜವಾಗಿಯೇ ಮಂದಹಾಸ ಮನೆ ಮಾಡಿದೆ. ಕಾಫಿನಾಡಿನ ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಭಾರೀ ಮಳೆಗೆ ಕೋಡಿ ಬಿದ್ದಿದೆ ಅಯ್ಯನ ಕೆರೆ ಹಾಗೂ ಮದಗದ ಕೆರೆ. ಹೊಲ ಗದ್ದೆ ತೋಟಗಳು ಸೇತುವೆಗಳು ನಿರಂತರ ಮಳೆಯಿಂದ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಹಲಸಿನ ಮರದ ಹಳ್ಳಿ ಎಮ್ಮೆದೊಡ್ಡಿ ಸಂಪರ್ಕ ಕಟ್ಟಾಗಿದೆ. ನೀರಿನ ವೇಗಕ್ಕೆ ಮುರಿದು ಬಿದ್ದಿದೆ ಸೇತುವೆ. ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿರುವಂಥದ್ದು ಸತತವಾಗಿ ಸುರಿತಾ ಇರುವಂತಹ ಮಳೆಯಿಂದ. ಈ ಕಾಫಿನಾಡು ಮತ್ತು ಮಲೆನಾಡು ಭಾಗದಲ್ಲಂತೂ ವರುಣ ಒಂದು ನಿಮಿಷವೂ ಗ್ಯಾಪ್ ಕೊಡ್ತಿಲ್ಲ. ನಿರಂತರವಾಗಿ ಮಳೆ. ಜಡಿ ಮಳೆಗೆ ಮಲೆನಾಡಿಗರು ಮತ್ತು ಕಾಫಿನಾಡಿನ ಜನ ಬೇಸತ್ತು ಹೋಗಿದ್ದಾರೆ. ಹೊಲ ಗದ್ದೆಗಳು ಸಂಪೂರ್ಣವಾಗಿ ಜಲಾಹುತಿಯಾಗಿರೋದನ್ನು ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಾರಾಯಣಗೌಡ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾರಾಯಣಗೌಡ, ನಿರಂತರ ಮಳೆ, ಏನೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ, ಜೊತೆಗೆ ಸದ್ಯಕ್ಕೆ ಮಳೆ ಹೇಗೆ ಸುರಿತಾ ಇದೆ ಅಂತ ಹೇಳಿ ಕಾಫಿನಾಡಿನ ಭಾಗದಲ್ಲಿ? ಪ್ರೇಮ್, ಹೌದು ಪ್ರೇಮ್. ಅಂತಂದ್ರೆ ಈಗ ಕಳೆದ ಹೆಚ್ಚು ಕಮ್ಮಿ 15 ದಿನಗಳಿಂದಲೂ ಕೂಡ ಸಾಕಷ್ಟು ಧಾರಾಕಾರವಾಗಿ ಸುರಿಸಿದಂತ ಮಳೆ ಕಳೆದ ರಾತ್ರಿಯಿಂದ ಸ್ವಲ್ಪ ಬಿಡುವು ನೀಡಿರುವಂತದ್ದು. ಆದ್ರೆ ಏನು ಪಶ್ಚಿಮ ಘಟ್ಟಗಳ ನಮ್ಮ ಘಟ್ಟಗಳ ತಪ್ಪಲಿನಲ್ಲಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಈಗಾಗಲೇ ಕಡೂರು ತಾಲೂಕಿನ ಮದಗದ ಕೆರೆ ಮತ್ತೆ ಅಯ್ಯನ ಕೆರೆ ಎರಡೂ ಕೆರೆಗಳು ಕೂಡ ಕೋಡಿ ಬಿದ್ದಿರುವಂತದ್ದು. ಆದ್ರೆ ಕಡೂರು ತಾಲೂಕು ಮಲೆನಾಡು ಭಾಗದಲ್ಲಿ ಯಥೇಚ್ಛವಾಗಿ ಮಳೆ ಸುರಿತಾ ಇದ್ರೆ ಕಾಫಿನಾಡಿನ ಬಯಲುಸೀಮೆ ಭಾಗ, ತರೀಕೆರೆ, ಕಡೂರು ಮತ್ತೆ ಅಜ್ಜಂಪುರ ಈ ಭಾಗದಲ್ಲಿ ಮಳೆ ಪ್ರಮಾಣ ಸಾಕಷ್ಟು ಕಡಿಮೆ ಇದ್ದಂಥದ್ದು. ಆದ್ರೆ ಈ ಕೆರೆ ಮದಗದ ಕೆರೆ ಮತ್ತೆ ಅಯ್ಯನ ಕೆರೆ ಈ ಎರಡೂ ಕೆರೆಗಳು ಕೂಡ ಕಡೂರು ತಾಲೂಕಿನ ವ್ಯಾಪ್ತಿಗೆ ಬರುವಂತದ್ದು, ಅಂತಂದ್ರೆ ಬಯಲುಸೀಮೆ ಪ್ರದೇಶದಲ್ಲಿ ಇರುವಂತದ್ದು. ಆದ್ರೆ ಈ ಎರಡೂ ಕೆರೆಗಳು ಕೂಡ ಒಂದು ಬದುಕಿನ ಕೆರೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಈ ಎರಡೂ ಕೆರೆಗಳು ತುಂಬಿದ್ರೆ ಸುಮಾರು 30ಕ್ಕೂ ಹೆಚ್ಚು ಹಳ್ಳಿಯ ಜನ ಮತ್ತೆ ಹೊಲ ಗದ್ದೆ ತೋಟಗಳಾಗ್ಲೂ ಜನ ಜಾನುವಾರುಗಳಿಗೂ ಕೂಡ ಕುಡಿಯೋ ನೀರಿನ ಸೌಲಭ್ಯ ಸಿಗುವಂತದ್ದು. ಅದೇ ಕಡೂರು ತಾಲೂಕಿನಲ್ಲಿ ಮಳೆ ಪ್ರಮಾಣ ಸ್ವಲ್ಪ ಕಡಿಮೆ ಇದ್ದು ಕೂಡ ಏನ್ ಪಶ್ಚಿಮ ಮುಳ್ಳಯ್ಯನಗಿರಿ ತಪ್ಪಲಿನಲ್ಲಿ ಬರುವಂತಹ ಈ ಕೆರೆಗಳು ಮುಳ್ಳಯ್ಯನಗಿರಿ ಭಾಗದಲ್ಲಿ ಸುರಿತಿರುವಂತಹ ಧಾರಾಕಾರ ಮಳೆಯಿಂದಾಗಿ ಎರಡೂ ಕೆರೆಗಳು ಕೂಡ ಈಗಾಗಲೇ ಕೋಡಿ ಬಿದ್ದಿರುವಂತದ್ದು ನಾವು ವಿಜುವಲ್ಸ್ ಅಲ್ಲೂ ಕೂಡ ನೋಡ್ಬೋದು. ಪ್ರೇಮ್, ಕೋಡಿ ಬಿದ್ದು ಎಷ್ಟು ಅಂದ್ರೆ ಒಂದು ಜಲಪಾತದ ರೀತಿಯಲ್ಲಿ ಅವು ಈಗಾಗಲೇ ಧುಮ್ಮಿಕ್ತಾ ಇರುವಂತದ್ದು. ಈ ನೀರು ಕೂಡ ಈಗ ಮಾರಿಕಣಿವೆ ಡ್ಯಾಮ್ ಸೇರುವಂತದ್ದು. ಆದ್ರೆ ಈಗ ಈ ಕೆರೆಗಳು ಎರಡೂ ಕೆರೆಗಳು ಕೂಡ ಕೋಡಿ ಬಿದ್ದಿರೋದ್ರಿಂದ ಕಡೂರು ತಾಲೂಕಿಗೂ ಕೂಡ ಈಗಾಗಲೇ ಕುಡಿಯೋ ನೀರಿನ ಬವಣೆ ತಪ್ಪುತ್ತೆ ಅಂತಾನೆ ಹೇಳ್ಬೋದಾಗಿರುವಂತದ್ದು. ಮತ್ತೆ ಸುಮಾರು 30ಕ್ಕೂ ಹೆಚ್ಚು ಹಳ್ಳಿಯ ಜನ ಈಗಾಗಲೇ ಸಂತೋಷದಿಂದ ಇರುವಂತದ್ದು. ಯಾಕಂದ್ರೆ ಕೆರೆ ಕೋಡಿ ಬಿದ್ದಿರೋದ್ರಿಂದ ಅವರಿಗೂ ಕೂಡ ನಮಗೆ ನೀರಿನ ಸಮಸ್ಯೆ ಬರೋದಿಲ್ಲ ಅಂತ ಈಗಾಗಲೇ ಸಂತೋಷದಿಂದ ಇರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ನಾರಾಯಣಗೌಡ ತಮ್ಮೆಲ್ಲ ಮಾಹಿತಿಗಾಗಿ.